ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಗ್ರಾಮಜನ್ಯ ಸಂಸ್ಥೆಯ ರಾಮ್ ಪ್ರತೀಕ್ ಕರಿಯಾಲ ಅವರು ಶುದ್ಧ ಆಹಾರ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಬರೋಣ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಈ ಸರಣಿಯಲ್ಲಿ ವಿಷಮುಕ್ತ ಅಡುಗೆ ಮನೆ ನಮ್ಮೆಲ್ಲರ ಮನೆಯಲ್ಲೂ ಇರಬೇಕು ಅನ್ನೋ ಉದ್ದೇಶದ ಹಿಂದೆ ಒಂದಿಷ್ಟು ವ್ಯಕ್ತಿಗಳನ್ನು ಕರೆಸಿ ಅವ್ರ ಜೊತೆ ಮಾತನಾಡುವಂತಹ ಪ್ರಯತ್ನ. ಇವತ್ತಿನ ಈ ಸಂಚಿಕೆಗೆ ಶ್ರೀ ರಾಮ್ ಪ್ರತೀಕ್ ಕರಿಯಾಲ ಅವರು ಬಂದಿದ್ದಾರೆ. ಅವರು ಅವ್ರದ್ದೇ ಆದಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಗ್ರಾಮಜನ್ಯ ಅನ್ನೋ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಕೃಷಿಯನ್ನು ಕೂಡ ಮಾಡುವಂಥವರು. ಸೊ ಅವರ ಜೊತೆ ಈ ವಿಷಮುಕ್ತ ಅಡುಗೆ ಮನೆಯ ಕುರಿತಾಗಿ ಒಂದಿಷ್ಟು ಹೊತ್ತು ಮಾತಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಈ ಸಂಸ್ಥೆಯ ಉದ್ದೇಶ ಏನಿತ್ತು ಹಾಗೂ ಈ ವಿಷಮುಕ್ತ ಅಡುಗೆ ಮನೆ ಅನ್ನೋ ಕಾನ್ಸೆಪ್ಟಿಗೆ ನಿಮ್ಮ ಸಂಸ್ಥೆ ಎಷ್ಟು ಮ್ಯಾಚ್ ಆಗುತ್ತೆ, ನಿಮ್ಮ ಐಡಿಯಾಲಜಿ? ನಾವು ಗ್ರಾಮಜನ್ಯ ಅಂತ ಹೇಳುವಂಥದ್ದು ಒಂದು ರೈತ ಉತ್ಪಾದಕ ಸಂಸ್ಥೆ. ಅದು ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳಿದರೆ ಕೃಷಿಕರೇ ಒಂದಷ್ಟು ಜನ ಸೇರಿಕೊಂಡು ಮಾಡುವಂಥ ವ್ಯವಸ್ಥೆ. ನಮ್ಮಲ್ಲಿ ಇವತ್ತು ಹತ್ರ 1,000 ಜನ ಕೃಷಿಕರು ನಮ್ಮೊಟ್ಟಿಗೆ ಪಾಲುದಾರರಾಗಿದ್ದಾರೆ. ನಮ್ಮ ಸಂಸ್ಥೆ ಮುಖ್ಯವಾಗಿ ಜೇನು ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಯಾಕೆಳಿದರೆ ಜೇನು ಅಂತ ಹೇಳುವಂತಹದ್ದು ಒಂದು ಪರಾಗಸ್ಪರ್ಶದ ಮೂಲಕ ಪರಿಸರಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ. ಅದು ಜೇನು ತುಪ್ಪ ನಾವೆಂತ ಸವಿತಾ ಇದ್ದೇವೆ ಇವತ್ತು, ಅದೊಂದು ಬೈ ಪ್ರಾಡಕ್ಟ್. ಆದರೆ ಮುಖ್ಯವಾಗಿ ಜೇನು ಹುಳಗಳು ಪ್ರಕೃತಿಯಲ್ಲಿ ನಮಗೆ ತುಂಬ ಒಂದು ಅತ್ಯುಪಯುಕ್ತವಾದಂತಹ ಒಂದು ಕೀಟ. ಅದರಲ್ಲಿ ಜೇನು ಹುಳ ಅಂತ ಹೇಳಿದರೆ ನಮಗೆ ತುಪ್ಪವನ್ನು ಉತ್ಪಾದನೆ ಮಾಡುವಂಥ ಕೀಟ ಮಾತ್ರ ಅಲ್ಲ, ಅದರ ಬೇರೆ ಬೇರೆ ಚಿಕ್ಕ ಪುಟ್ಟ ಪ್ರಭೇದಗಳೂ ಕೂಡ ತುಪ್ಪ ಉತ್ಪಾದನೆ ಮಾಡದೇ ಇರುವಂಥದ್ದು. ಈಗ ಕಣಜದಂಥದ್ದು ಇರ್ಬೋದು, ಅದು ಎಲ್ಲವೂ ಕೂಡ ಅದೇ ಕುಟುಂಬಗಳಿಗೆ ಸೇರಿದಂಥ ವ್ಯವಸ್ಥೆಯಲ್ಲಿ ಇರುವಂತಹದ್ದು. ಎಲ್ಲವೂ ನಮಗೆ ಪರಾಗಸ್ಪರ್ಶದ ವ್ಯವಸ್ಥೆಗೆ ಮತ್ತು ಬೆಳೆಗಳ ಒಂದು ನೈಸರ್ಗಿಕ ಅಭಿವೃದ್ಧಿಗೆ ಪೂರಕವಾಗಿರುವಂಥ ವ್ಯವಸ್ಥೆ. ಸೊ ಇವುಗಳನ್ನು ರಕ್ಷಣೆ ಮಾಡಬೇಕು, ಅದರ ಮೂಲಕ ಕೃಷಿಕರಿಗೆ ಹೆಚ್ಚಿನ ಆದಾಯ ಬರಬೇಕು. ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಈಗ ಜೇನು ಕೃಷಿ ಮಾಡ್ತಾ ಇರುವಾಗ ಅವರ ತೋಟದಲ್ಲಿ ಅವರು ಅದಕ್ಕೆ ಮತ್ತೆ ಕೆಮಿಕಲ್ ಸ್ಪ್ರೇ ಮಾಡಲಿಕ್ಕೆ ಆಲೋಚನೆ ಮಾಡ್ತಾರೆ, ಯಾಕಂದರೆ ಜೇನು ಕುಟುಂಬಗಳು ಹಾಳಾಗ್ತದೆ. ಹಾಗಾಗಿ ನಾವು ಇಂಡೈರೆಕ್ಟಾಗಿ ಒಂದು ಸಾವಯವದ ಪರಿಕಲ್ಪನೆಯನ್ನು ಪ್ರಚೋದನೆ ಮಾಡ್ತಾ ಇದ್ದೇವೆ. ನೇರವಾಗಿ ಸಾವಯವ ಅಂತ ಹೇಳಿದ ಕೂಡಲೇ ಇವನಿಗೆ ತಲೆ ಸರಿ ಇಲ್ಲ ಅಂತೇಳಿ ಮಾತಾಡೋರು ಇರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ. ಹಾಗಿರುವಂತಹ ನಾವು ಒಂದು ಇಂಡೈರೆಕ್ಟಾಗಿ ಇದನ್ನು ಇವತ್ತು ಪುಷ್ ಮಾಡ್ತಾ ಇದ್ದೇವೆ. ಒಂದಷ್ಟು ಕೃಷಿಕರನ್ನು ಈ ಆ್ಯಂಗಲಲ್ಲಿ ನಾವು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಬಟ್ ಈ ಪ್ರಯತ್ನ ಎಷ್ಟು ಸುಲಭ, ಎಷ್ಟು ಕಷ್ಟ? ತುಂಬ ಕಷ್ಟ, ಸುಲಭ ಅಲ್ಲ. ಯಾಕೆ ಹೇಳಿದರೆ ಹೊಸತನ್ನು ಅಡಾಪ್ಟ್ ಮಾಡಿಕೊಳ್ಳಲಿಕ್ಕೆ ಕೃಷಿಕರು ಆಲೋಚನೆ ಮಾಡ್ತಾರೆ. ಹಾಗೆ ಅಂತ ಹೇಳಿ ನಮಗೆ ಸಕಾರಾತ್ಮಕ ಪ್ರತಿಕ್ರಿಯೆಗಳು ತುಂಬ ಬಂದಿದೆ. ಇವತ್ತು ನಾವು ಮಾಡ್ತಾ ಇರೋ ಪ್ರಯತ್ನವನ್ನು ಮತ್ತು ಜೇನುತುಪ್ಪದಿಂದ ನಾವು ಮಾಡ್ತಾ ಇರುವಂಥ ಮೌಲ್ಯವರ್ಧನೆ ವ್ಯವಸ್ಥೆಯನ್ನು ನೋಡಿಕೊಂಡು ಭಾರತ ಸರ್ಕಾರದ ನ್ಯಾಷನಲ್ ಬಿ ಬೋರ್ಡ್ ವತಿಯಿಂದ SFACಯ ಮೂಲಕ ನಮಗೆ ಅನುದಾನ ಕೂಡ ಸಿಕ್ಕಿದೆ ನಮ್ಮ ಸಂಸ್ಥೆಗೆ. ಇವತ್ತು ದಕ್ಷಿಣ ಭಾರತದ ಒಂದು ಅತಿ ದೊಡ್ಡ ಜೇನು ಸಂಸ್ಕರಣಾ ವ್ಯವಸ್ಥೆ, ಜೇನುತುಪ್ಪದ ಪ್ರಯೋಗಶಾಲೆ, ಅದನ್ನು ಗುಣಮಟ್ಟ ನಮಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ, ಮತ್ತು ಕೋಲ್ಡ್ ಸ್ಟೋರೇಜಿನ ವ್ಯವಸ್ಥೆ, ಇದೆಲ್ಲವೂ ಇವತ್ತು ನಮ್ಮ ಪುತ್ತೂರಿನಂಥ ಒಂದು ಸಣ್ಣ ವ್ಯವಸ್ಥೆಯಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡುವಾಗೆ ಆಗಿದೆ. ಇನ್ನು ಅದೀಗ ಕಮರ್ಷಿಯಲ್ ಪ್ರೊಡಕ್ಷನ್ ಹಂತಕ್ಕೆ ಬಂದಿದೆ, ನಾವು ಮಾಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಸುಮಾರು ಕೇರಳದ ಉತ್ತರ ಭಾಗದಿಂದ ಹಿಡಿದು ಕರಾವಳಿ, ಮಲೆನಾಡು ಭಾಗದ ಎಲ್ಲ ಕೃಷಿಕರಿಗೂ ಅದರ ಉಪಯೋಗವನ್ನು ನಾವು ಪಡ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ನಮ್ಮ ಊರಿನಲ್ಲಿ ಸಿದ್ಧ ಮಾಡುವ ಹಂತದಲ್ಲಿ ನಾವು ಇವತ್ತಿದ್ದೇವೆ. ಇಲ್ಲಿ ಮೇನ್ ಚಾಲೆಂಜ್ ಏನು ಬರುತ್ತೆ ಅಂದರೆ, ನೀವು ಜೇನು ಉತ್ಪಾದನೆ ಕಷ್ಟವಾ ಅಥವಾ ಅದರಲ್ಲೂ ಈಗ ನೀವು ಸಾವಯವದ ಒಂದು ಇದನ್ನು ಕನೆಕ್ಷನ್ ಕೂಡ ಮಾತಾಡಿದ್ರಿ, ಕೆಮಿಕಲ್ ಸ್ಪ್ರೇಗಳನ್ನು ಕಮ್ಮಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರಿ. ಸೊ ಹೇಗೆ ಕನ್ವರ್ಷನ್? ಯಾಕಂದರೆ ಜೇನು ನೀವು ಹಿಂದೆ ಒಮ್ಮೆ ಮಾತಾಡುವಾಗ ಕೂಡ ಹೇಳಿದ್ರಿ, ನಾವೇ ಸ್ವತಃ ಮಾಡದೇ ಇದ್ರೂ ಕೂಡ ಇದು ತುಂಬ ಕಷ್ಟ, ಇನ್ನೊಬ್ಬರನ್ನ ನಿಲ್ಲಿಸಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಈ ಕೃಷಿ ತುಂಬ ಕಷ್ಟ ಸಾಧ್ಯ ಅಂತ ಹೇಳಿದ್ರಿ. ಹೌದು, ಯಾಕೆಂದರೆ ಜೇನು ಅಂತ ಹೇಳುವಾಗ ಅದು ಜೇನು ಚುಚ್ಚುತ್ತದೆ ಅಥವಾ ಅದರಲ್ಲಿ ಈಗ ಪರಿಸರಕ್ಕೆ ಡಿಪೆಂಡ್ ಆಗಿಕೊಂಡು ಅದರ ಉತ್ಪಾದನೆ ಹೆಚ್ಚು ಕಡಿಮೆ ಇರ್ತದೆ, ಜೇನುತುಪ್ಪದ ಉತ್ಪಾದನೆ. ಹೀಗಿರುವಾಗ ಕೃಷಿಕರಿಗೆ ಅದರಿಂದ ನಿಯಮಿತವಾದ ಆದಾಯ ಅಂತೇಳಿ ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ. ನಾವಾಗ ಮಾತಾಡಿದಾಗೆ ಜೇನು ಬೈ ಪ್ರಾಡಕ್ಟ್ ಅಂತೇಳಿ ನಾವು ಟ್ರೀಟ್ ಮಾಡಿದರೆ ನಮಗದು ಲಾಭದಾಯಕ. ನಮ್ಮ ತೋಟದಲ್ಲಿ ಜೇನು ಪೆಟ್ಟಿಗೆ ಇದ್ದರೆ ಅದರಿಂದ ಕೃಷಿ ಉತ್ಪನ್ನದ ಯಾವುದು ಉತ್ಪಾದನೆ ಉಂಟು ಅದು ಜಾಸ್ತಿ ಆಗ್ತದೆ, ನಮಗೆ ಅದರ ಇಳುವರಿ ಜಾಸ್ತಿ ಆಗ್ತದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆದಂಥದ್ದು. ನಮ್ಮ GKVK ಅಂತ ಯೂನಿವರ್ಸಿಟಿಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ರಿಸರ್ಚ್ಗಳಾಗಿದೆ. ಅವುಗಳ ಸೆಮಿನಾರ್ಗಳಲ್ಲೆಲ್ಲ ಅವರು ಅದನ್ನು ಪಬ್ಲಿಷ್ ಮಾಡ್ತಾರೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆದಂತಹ ವ್ಯವಸ್ಥೆ. ಇದರ ಒಟ್ಟಿಗೆ ನಾವು ಜೇನು ಕೃಷಿ ಅಂತ ಹೇಳುವಾಗ ಕೃಷಿಕರಿಗೆ ಎಲ್ಲರಿಗೂ ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಒಂದಷ್ಟು ಜನ ಆಸಕ್ತ ಯುವಕರಿಗೆ ಅದರಿಂದ ಉದ್ಯೋಗಾವಕಾಶ ಕೂಡ ಸೃಷ್ಟಿಯಾಗ್ತದೆ. ಈ ರೀತಿಯಲ್ಲಿ ನಾವು ಅದನ್ನು ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಇವತ್ತು. ಓಕೆ. ಮತ್ತು ಈಗ ಗ್ರಾಮಜನ್ಯ, ಗ್ರಾಮರಾಜ್ಯ ಹೆಸರು ಕೂಡ ಒಂದೇ ರೀತಿ ಕೂಡ ಇದೆ, ಮತ್ತು ಥಾಟ್ ಪ್ರಾಸೆಸ್ ಕೂಡ ತುಂಬ ಸಿಮಿಲರ್ ಅಂತ ನನಗೆ ನೋಡ್ತಾ ಅನ್ನಿಸ್ತಾ ಇದೆ. ಸೊ ಗ್ರಾಮಜನ್ಯ ಸಂಸ್ಥೆಯವರಾಗಿದ್ದುಕೊಂಡು ನೀವು
ಗ್ರಾಮ ರಾಜ್ಯದಂತಹ ಸಂಸ್ಥೆಯ ಜೊತೆ ಹೇಗೆ ಸೇರ್ಬೋದು, ಅಥವಾ ಈ ರೀತಿಯ ಸಂಸ್ಥೆಗಳ ಅಗತ್ಯ ಅಲ್ಲಲ್ಲಿ ಎಷ್ಟು ಇದೆ ಅಂತ? ಅಲ್ಲಿ ಈ ಸಂಸ್ಥೆಗಳ ಅಗತ್ಯ ಅಂತೇಳಿ ಬರುವಂತಹದ್ದೇ ಅದೊಂದು ಉದ್ದೇಶದ ಆಧಾರದ ಮೇಲೆ ಬರುವಂತಹದ್ದು. ಹೇಳಿದರೆ ಈಗ ಯಾರೋ ಒಂದು ಯಾವುದೋ ಲೇಬಲ್ ಇಲ್ಲದ ಪ್ರಾಡಕ್ಟನ್ನು ಮಾರಾಟ ಮಾಡ್ಬೋದು, ಅಂಥದ್ದು ನಂಬಿಕೆಯ ಮೇಲೆ ಹೋಗ್ತದೆ. ಆದರೆ ಸಂಸ್ಥೆ ಅಂತೇಳಿ ಬರುವಾಗ ಅಲ್ಲಿ ಬ್ಯಾಕ್ ಎಂಡ್ ವರ್ಕ್ ನಡೀತದೆ. ಆ ಪ್ರಾಡಕ್ಟಿನ ಸೋರ್ಸಿಂಗ್ ಇರ್ಬೋದು, ಅದರ ಕ್ವಾಲಿಟಿ ಟೆಸ್ಟಿಂಗ್ ಇರ್ಬೋದು, ಅದರ ಪ್ಯಾಕಿಂಗ್ ಇರ್ಬೋದು, ಈ ಹಂತಗಳಲ್ಲಿ ತುಂಬ ಪ್ರಯತ್ನಗಳಾಗಿರ್ತದೆ. ಅದಕ್ಕೆ ಸರಿಯಾದಂಥ ವ್ಯವಸ್ಥೆಗಳು ರೂಪಿತವಾಗಿರ್ತದೆ. ಆ ಒಂದು ಸಿಸ್ಟಮಿನ ಆಧಾರದಲ್ಲಿ ಪ್ರಾಡಕ್ಟನ್ನು ನಾಳೆ ಪರ್ಚೇಸ್ ಮಾಡುವಾಗ ಖರೀದಿದಾರನಿಗೂ ಅದಕ್ಕೆ ಸಂಬಂಧಪಟ್ಟಂಥ ನಂಬಿಕೆಯನ್ನು ಉಳಿಸಿಕೊಳ್ಳಿಕ್ಕಾಗ್ತದೆ. ಈ ರೀತಿಯ ವ್ಯವಸ್ಥೆಗಳು ಇಂಪಾರ್ಟೆಂಟೇ ಅದು. ಈಗ ನಾನು ಹೇಳಿದಾಗೆ ನಮ್ಮದು ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದ್ದು. ಹೇಳಿದರೆ ಇಲ್ಲಿ ಕೃಷಿಕರಿಂದಲೇ ನಾವು ಪ್ರಾಡಕ್ಟ್ಗಳನ್ನು ಸೋರ್ಸ್ ಮಾಡ್ತೇವೆ. ನಮಗೆ ಗೊತ್ತಿರ್ತದೆ ನಮ್ಮ ಕೃಷಿಕರು ಯಾರು, ಅವರಲ್ಲಿ ಯಾವ ಥರ ಉತ್ಪನ್ನಗಳು ಉಂಟು, ಅದರ ಟ್ರೇಸಬಿಲಿಟಿ ನಮ್ಮಲ್ಲಿರ್ತದೆ. ಇದನ್ನೆಲ್ಲಾಗುವಾಗ ನಮಗೆ ಇದನ್ನು ಬ್ಯಾಕ್ ಎಂಡಿಗೆ ಹೋಗ್ಲಿಕ್ಕಾಗ್ತದೆ. ನಮಗೆ ಅದರ ಸೋರ್ಸ್ ನಮಗೆ ನೋಡಲಿಕ್ಕಾಗ್ತದೆ. ಮಾರ್ಕೆಟಲ್ಲಿ ನೇರವಾಗಿ ಹೇಳ್ಬೋದು ನಮ್ಮದು ಈ ಗುಣಮಟ್ಟದ ಉತ್ಪನ್ನ ಉಂಟು ಅಂತೇಳಿ ನಮಗೆ ನೇರವಾಗಿ ಹೇಳಲಿಕ್ಕಾಗ್ತದೆ. ಈಗ ನನಗೆ ಮಾಹಿತಿ ಇರೋ ಪ್ರಕಾರ ಗ್ರಾಮ ರಾಜ್ಯದ ವ್ಯವಸ್ಥೆ ಕೂಡ ಅದೇ ನಮೂನೆ ಉಂಟು. ಒಂದು ಮಾರ್ಕೆಟಿಂಗ್ ಅಗ್ರಿಗೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಕಡೆಯಿಂದ ಪ್ರಾಡಕ್ಟ್ಸ್ಗಳನ್ನು ಸೋರ್ಸ್ ಮಾಡ್ತಾರೆ. ಅಂಥದ್ರಲ್ಲಿ ಈಗ ನಮ್ಮ ವ್ಯವಸ್ಥೆಯಲ್ಲಿ ಕೂಡ ಇವರಿಗೆ ಪ್ಯಾಕ್ ಕೊಡುವಂಥ ವ್ಯವಸ್ಥೆಗಳಿದ್ರು ನಾವು ಮಾಡಿಕೊಳ್ಬೋದು. ಅಥವಾ ಕೃಷಿಕರನ್ನು ಒಂದಕ್ಕೊಂದು ಕೊಂಡಿಯಾಗಿ ಜೊತೆಗೆ ಬೆಳೆಯುವಂತ, ಖಂಡಿತ ಅದರ ಮೂಲಕ ಕೃಷಿಕರಿಗೆ ಆಗಲಿ ಜೊತೆಗೆ ಗ್ರಾಹಕರಿಗಾಗಲಿ ಲಾಭ ಬರುವಂತ. ಖಂಡಿತ ಹೌದು. ಬಟ್ ಇಲ್ಲಿ ನೀವು ಈ ಸಂಸ್ಥೆಯನ್ನು ಹುಟ್ಟು ಹಾಕೋದಕ್ಕೆ ಒಂದು ರೀತಿಯ ಸಹಕಾರ ಸಂಸ್ಥೆಯ ರೀತಿಯಲ್ಲೇ ಕೆಲಸ ಮಾಡ್ತದೆ ಇದು. ಬಟ್ ಇದನ್ನು ಹುಟ್ಟು ಹಾಕೋದಿರ್ಬೋದು ಅಥವಾ ಇದನ್ನು ನಡೆಸೋದ್ರಲ್ಲಿ ಸಮಾಜದ ವಿಚಾರದಲ್ಲಿ ಹೇಳಿದ್ರಿ ನೀವು, ಆದರೆ ಸರ್ಕಾರದ ಬೆಂಬಲ ಯಾವ ಥರ ಸಿಗ್ತದೆ? ರೈತ ಉತ್ಪಾದಕ ಕಂಪನಿಗಳಿಗೆ ಸರ್ಕಾರದಿಂದ ಸಾಕಷ್ಟು ಬೆಂಬಲ ಉಂಟು. ಹೇಳಿದರೆ ಸಂಸ್ಥೆ ನಡೆಸೋದಕ್ಕಿರ್ಬೋದು, ಅದಕ್ಕೆ ಕ್ಯಾಪಿಟಲ್ ಎಂತ ಬೇಕಾಗಿರ್ತದೆ, ಇಂಥದ್ದನ್ನು ಸರ್ಕಾರ ಅನುದಾನದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆಗಳು ಉಂಟು. ಇಷ್ಟಲ್ಲದೆ ಕೃಷಿಕರಲ್ಲಿ ಇದರ ಬಗ್ಗೆ ಆಸಕ್ತಿ ಬರಬೇಕು. ಮುಖ್ಯವಾಗಿ ಸಂಸ್ಥೆ ನಮ್ಮದು ಅನ್ನೋ ಭಾವನೆ ಕೃಷಿಕರಲ್ಲಿ ಬಂದಾಗ ಮಾತ್ರ ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದ ಉದ್ದೇಶ ಸಾರ್ಥಕ ಆಗ್ತದೆ. ಅಂಥದ್ರಲ್ಲಿ ಸಂಸ್ಥೆ ಮುಂದೆ ಬರಬೇಕು ಅಂತ ಹೇಳಿದರೆ ನೇರವಾದ ಇನ್ವಾಲ್ವ್ಮೆಂಟೇ ಬೇಕಾಗ್ತದೆ. ಇವತ್ತು ನಾಳೆ ಲಾಭ ಬರ್ತದೆ ಅನ್ನೋದನ್ನು ನೋಡೋದಕ್ಕಿಂತ ಉದ್ದೇಶಕ್ಕಿಂತಲೂ ಭವಿಷ್ಯದಲ್ಲಿ ಲಾಭ ಉಂಟು ಅನ್ನೋ ಆಲೋಚನೆ ಮಾಡಿಕೊಂಡು ಪ್ರತಿಯೊಬ್ಬ ಕೃಷಿಕನೂ ಹೋದರೆ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥ ಅವಕಾಶಗಳು ನಮಗೆ ಉಂಟು. ಸರ್ಕಾರ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಉಂಟು. ಈಗ ಗ್ರಾಮಜನ್ಯ ಸಂಸ್ಥೆಗೆ ಕೇಂದ್ರ ಸರ್ಕಾರದಿಂದ ಸುಮಾರು 2 ಕೋಟಿ ಅನುದಾನ ಬಂದಿದೆ. ನಮ್ಮ ಊರಿನ ಮಟ್ಟಿಗೆ ಲೆಕ್ಕ ಹಾಕುವಾಗ ಅಷ್ಟು ದೊಡ್ಡ ಅನುದಾನ ಬಂದಂಥ ವ್ಯವಸ್ಥೆ ಇಲ್ಲಿ ಎಲ್ಲಿ ಕೂಡ ಇಲ್ಲ. ಸೊ ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಇವತ್ತು ಗ್ರಾಮ ರಾಜ್ಯ ಅಂದಾಗ ನಿಮಗೆ ಏನು ಮನಸ್ಸಿಗೆ ಏನು ಬರುತ್ತದೆ? ನೀವು ಗ್ರಾಮ ರಾಜ್ಯದ ಪ್ರಾಡಕ್ಟ್ಸನ್ನು ಉಪಯೋಗ ಮಾಡಿದ್ದೀರಾ? ಗ್ರಾಮ ರಾಜ್ಯದ ಪ್ರಾಡಕ್ಟ್ಸ್ಗಳನ್ನು ಬಳಕೆ ಮಾಡಿದ್ದೇವೆ. ಉತ್ಪನ್ನಗಳ ಕ್ವಾಲಿಟಿ ಒಳ್ಳೆಯದುಂಟು. ಮೇಯ್ನಾಗಿ ಇನ್ನೂ ಕೂಡ ಇಂಪ್ರೂವ್ ಆಗುವಂಥದ್ದು ತುಂಬ ಉಂಟು. ಹೇಳಿದರೆ ಪ್ಯಾಕೇಜಿಂಗ್ ಅದು ಇದು ತುಂಬ ಆಗುವಂಥದ್ದು ಉಂಟು. ಬಟ್ ಪ್ರಾಡಕ್ಟಿನ ಕ್ವಾಲಿಟಿ ತುಂಬ ಒಳ್ಳೆಯದು ಉಂಟು. ಈಗ ನಮ್ಮ ಕಡೆಯಿಂದ ಕೂಡ ನಾವು ಹೇಳೋದು, ಈಗ ಗ್ರಾಮ ರಾಜ್ಯದ್ದು ಜೇನುತುಪ್ಪ ಮತ್ತೊಂದು ಪ್ರಾಡಕ್ಟ್ಗಳು ಉಂಟು. ಮುಂದಿನ ದಿನ ಅವಕಾಶ ಸಿಕ್ಕಿದರೆ ನಾವು ನಮ್ಮ ಗ್ರಾಮ ಜನ್ಯದಿಂದಲೇ ಪ್ರಾಡಕ್ಟ್ ಸಪ್ಲೈ ಮಾಡಲಿಕ್ಕೆ ತಯಾರಿದ್ದೇವೆ. ಉದ್ದೇಶ ಕೂಡ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಇದು ಮಾಡ್ತೀರಾ? ಇದು ಬಿದಿರು ಇರ್ಬೋದು, ಜಾಕ್ ಫ್ರೂಟ್ ಇರ್ಬೋದು, ಹೌದು. ನಮ್ಮ ಉದ್ದೇಶದಲ್ಲಿ 3 ಪ್ರಾಡಕ್ಟ್ಸ್ ನಾವು ಮೇಯ್ನಾಗಿ ಮಾಡಿದ್ದು. ಒಂದು ಹನಿ ಆ್ಯಂಡ್ ಸ್ಪೈಸ್ ಒಟ್ಟಿಗೆ ಇಟ್ಟುಕೊಂಡಿದ್ದೇವೆ. ಅದರ ಒಟ್ಟಿಗೆ ಹಲಸು ಮತ್ತು ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಒಂದು ಹಂತದಲ್ಲಿ ಮಾಡಿದ್ದೇವೆ, ದೊಡ್ಡ ಮಟ್ಟಕ್ಕೆ ಇನ್ನೂ ಮಾಡಲಿಲ್ಲ. ಒಟ್ಟಿಗೆ ಬಿದಿರು ಕೃಷಿಯನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಹೇಳಿದರೆ ಭವಿಷ್ಯದ ಬೆಳೆಯಾಗಿ ಬಿದಿರು ನಮ್ಮ ಕರಾವಳಿಗೆ ಪೂರಕ ಆದೀತು ಅನ್ನೋಂಥ ಉದ್ದೇಶ. ಒಂದು ಆಲ್ಟರ್ನೇಟ್ ಕ್ರಾಪ್ ಆಗಿ ನಾವು ನೋಡ್ಬೋದು. ಮತ್ತೊಂದು ಬಿದಿರಿನ ಎಂಥದ್ದು ಫ್ಲವರ್ ಹೋಗಿ ಅಥವಾ ಬಿದಿರು ಅಕ್ಕಿಯಾಗಿ ಹೋದ ನಂತರ ಈ ಕಳೆದ 10 ವರ್ಷದ ಮುಂಚೆ ನಮ್ಮಲ್ಲಿ ಅಂತರ್ಜಲದ ಮಟ್ಟ ತುಂಬ ಕಡಿಮೆ ಆಗಿದೆ. ಅದು ಕರಾವಳಿಯಲ್ಲಿ ಪ್ರತಿಯೊಬ್ಬ ಕೃಷಿಕನಿಗೂ ಅನುಭವಕ್ಕೆ ಬಂದಂಥ ವಿಚಾರ. ಹೇಗೆ, ಏನದು ಹೇಳಿ? ಹೇಳಿದರೆ ಬಿದಿರು ನೀರನ್ನು ಇಂಗಿಸುವುದಕ್ಕೆ ಮತ್ತು ಮಣ್ಣಿನ ಸವಕಳಿಯನ್ನು ತಡೆಯುವುದಕ್ಕೆ ತುಂಬ ಒಂದು ಪೂರಕವಾದಂಥ ವ್ಯವಸ್ಥೆ. ಆದ ಕಾರಣ ನಾವು ಬಿದಿರು ಕೃಷಿಯನ್ನು ಇವತ್ತು ಪ್ರಚಾರ ಮಾಡ್ತಾ ಇದ್ದೇವೆ. ಹೇಳಿ ನಮ್ಮಲ್ಲಿ ಮುಂಚೆ ಅಂತ ಹೇಳಿದರೆ ಪ್ರತಿಯೊಬ್ಬ ಕೃಷಿಕನಲ್ಲಿಯೂ ಬೇಲಿ ಬದಿಯಲ್ಲಿ ಬಿದಿರು ಗಿಡಗಳಿತ್ತು, ಅಥವಾ ತೋಟಕ್ಕೆ ಸಂಬಂಧಪಟ್ಟ ಕಾಡುಗಳಲ್ಲಿ ಕುಂಕಿ ಜಾಗೆಯಲ್ಲಿ ಬಿದಿರು ಗಿಡಗಳಿತ್ತು. ಇವತ್ತು ಅದೆಲ್ಲ ಕಡಿಮೆ ಆದ ಕಾರಣ ಅಥವಾ ನಶಿಸಿ ಹೋದ ಕಾರಣವೇ ಅಂದರೆ ಒಂದಿಷ್ಟು ವರ್ಷ 60-70 ವರ್ಷಕ್ಕೊಮ್ಮೆ ಅಕ್ಕಿ ಆಗುವಂಥ ಬಿದಿರು ಅಕ್ಕಿಯಾಗಿ ಹೋಗ್ತದೆ ಬಿದಿರು. ಹಾಗೆ ಹೋದ ಪರಿಣಾಮವಾಗಿ ಇವತ್ತು ಅಂತರ್ಜಲದ ಮಟ್ಟ ಕಡಿಮೆ ಆಗಲಿಕ್ಕೆ ಅದೂ ಒಂದು ಕಾರಣ ನಮ್ಮಲ್ಲಿ ಪರೋಕ್ಷವಾಗಿ. ಹಾಗಾಗಿ ಬಿದಿರು ನಮ್ಮಲ್ಲಿ ಬೇಕು. ಒಟ್ಟಿಗೆ ಇವತ್ತು ಬಿದಿರಿಗೆ ಮಾರುಕಟ್ಟೆ ಡಿಮಾಂಡ್ ಉಂಟು. ನಮ್ಮ ದೇಶಕ್ಕೆ ಕರೆನ್ಸಿ ಪೇಪರಿಂದ ಹಿಡಿದು ಟೆಕ್ಸ್ಟೈಲ್ನ ಉತ್ಪನ್ನಗಳಿಗೋಸ್ಕರವೂ ಕೂಡ ಹೊರಗಿಂದಲೇ ಈಗ ಬ್ಯಾಂಬೂ ಇದು ಪಲ್ಪು ಬರ್ತಾ ಇರುವಂಥ ಬಟ್ಟೆಯನ್ನು ಕೂಡ ಅದರಿಂದ ತಯಾರು ಹೌದು. ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯವರು ಕೂಡ ಬ್ಯಾಂಬೂ ಕಾಟನ್ಸ್ ಅಂತ ಹೇಳಿಕೊಂಡು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಕೃಷಿಕರ ಒಂದು ಇದು ಹೇಗಿದೆ, ಅದಕ್ಕೆ ರೆಸ್ಪಾನ್ಸ್ ಯಾವ ಥರ ಇದೆ? ಕೃಷಿಕರದ್ದು ರೆಸ್ಪಾನ್ಸು ತೊಂದರೆ ಇಲ್ಲ. ಅದರ ಬಗ್ಗೆ ಮಾಹಿತಿ ಇದ್ದ ಕೃಷಿಕರು ಇವತ್ತು ಮುಂದೆ ಬರ್ತಾ ಇದ್ದಾರೆ, ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಮಾರುಕಟ್ಟೆ ಬೇಕು ಅಂತ ಹೇಳುವಂಥದ್ದು. ಈಗ ನಾವು ಇಕೋಸಿಸ್ಟಮ್ ಕ್ರಿಯೇಟ್ ಆಗ್ಬೋದು. ಹೌದು. ಹೇಳಿದರೆ ಇದು ವಾಲ್ಯೂಮ್ ಗೇಮ್. ಇದು ಹೇಳಿದರೆ ನಾವು ದೊಡ್ಡ ಮಾರುಕಟ್ಟೆಗೆ ನಾವು ಟಚ್ ಮಾಡಲಿಕ್ಕೆ ಹೋಗುವಾಗ ಅವರು ಕೂಡ ಹೇಳಿದ ಹಾಗೆ ಮಿನಿಮಮ್ ಒಂದು 250-300 ಎಕರೆಯಷ್ಟು ಪ್ಲಾಂಟೇಶನ್ನು
ಒಂದು ಪರಿಸರದಲ್ಲಿ ಇದ್ದರೆ ನಮಗೂ ಕೂಡ ಖರೀದಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಹಾಗಿರುವಾಗ ಆ ಹಂತದ ವಾಲ್ಯೂಮ್ ಕೃಷಿಕರಲ್ಲಿ ಇಲ್ಲಿ ರೀಚ್ ಆದರೆ ನಮಗೆ ಅದೊಂದು ಪರೋಕ್ಷವಾಗಿ ಒಂದು ಒಳ್ಳೆ ಬೆಳೆಯಾಗಿ ಆಗ್ಬೋದು. ಯಾಕೆಳಿದರೆ ಅದಕ್ಕೆ ಕೃಷಿಕರ ಇದು ಎಂಥ ಲೇಬರ್ ಸಮಸ್ಯೆ ಕೂಡ ಕಡಿಮೆ ಇರ್ಬೋದು, ಅಥವಾ ನಮಗೆ ಅದರಲ್ಲಿ ನಾಳೆ ಮಾಡುವಂತಹ ಗೊಬ್ಬರ ಹಾಕುವಂಥ ಕೆಲಸಗಳು, ನೀರು ಕೊಡುವಂಥ ವ್ಯವಸ್ಥೆಗಳು ಕೂಡ ಅದರಲ್ಲಿ ಕಡಿಮೆ ಇರುವಂತಹದ್ದು. ಇದೆಲ್ಲ ಆಗುವಾಗ ಇವತ್ತಿನ ನಮ್ಮ ಕರಾವಳಿಯ ಮನಸ್ಥಿತಿಯನ್ನು ನೋಡುವಾಗ ಬಿದಿರೊಂದು ಪರೋಕ್ಷ ಬೆಳೆ ಬೇರೆ ಕೃಷಿಗೆ ಬರ್ತಾ ಇರುವಂತಹ ಆಪತ್ತುಗಳು ಇದಕ್ಕೆ ಕಡಿಮೆ ಇರುವಂತಹದ್ದು. ಹಾಗಾಗಿ ಒಂದು ಪರ್ಯಾಯ ಬೆಳೆ ಆಗಬಹುದು ಅನ್ನುವಂಥ ಉದ್ದೇಶ ನಮ್ಮದು. ಆಗಲಿ, ನಿಮ್ಮ ಈ ಸಾಹಸಕ್ಕೆ ದೊಡ್ಡ ಗೆಲುವು ಸಿಗಲಿ. ಆ ಗೆಲುವು ನಿಮ್ಮದು ಮಾತ್ರ ಅಲ್ಲ, ಸಹಸ್ರಾರು ಕೃಷಿಕರದ್ದು ಕೂಡ ಆಗುತ್ತೆ, ಮತ್ತು ಅದರ ಮೂಲಕ ಜನರಿಗೂ ಕೂಡ ಅದರಿಂದ ಲಾಭ ಆಗುತ್ತೆ. ಜೊತೆಗೆ ಅದು ಕೂಡ ಗ್ರಾಮ ರಾಜ್ಯದ ಒಂದು ರೀತಿಯ ಒಂದು ಯೋಚನೆಗೆ ಅಂದರೆ ಮ್ಯಾಚ್ ಆಗ್ತಾ ಇರೋದ್ರಿಂದ ನಿಮ್ಮ ಗೆಲುವು ಅಂದರೆ ನಿಮ್ಮ ಸಂಸ್ಥೆಯ ಗೆಲುವು, ಗ್ರಾಮ ರಾಜ್ಯದ ಗೆಲುವು, ಹಾಗೂ ಗ್ರಾಮ ರಾಜ್ಯ ಮುಂದೆ ರಾಮರಾಜ್ಯದ ಎಡೆಗೆ ಹೋಗುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ನಾವೆಲ್ಲ ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಗೆಲ್ಲೋ ಮೂಲಕ ಉತ್ತಮ ಭವಿಷ್ಯವನ್ನು ರೂಪಿಸೋದಕ್ಕೆ, ಒಂದು ಆರೋಗ್ಯಯುತವಾದಂಥ ಭವಿಷ್ಯವನ್ನು ರೂಪಿಸೋದಕ್ಕೆ ಒಂದು ಅವಕಾಶ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಿಮಗೂ ಕೂಡ ಧನ್ಯವಾದಗಳು. ಒಂದು ಇಕೋಸಿಸ್ಟಮಲ್ಲಿ ವರ್ಕ್ ಮಾಡುವಾಗೆ ಆಗಲಿ ಎಲ್ಲರೂ ಕೂಡ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇದಾಗಿತ್ತು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.